Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣನ ವಾಣಿ ಏನಿದೆ ನೋಡೋಣ. ಕೃಷ್ಣ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳುವಂತ ಪ್ರಯತ್ನನ ಪಡೋಣ. ಸದ್ಯಕ್ಕೆ ಎಲ್ರ ಜೊತೆ ಚೆನ್ನಾಗಿರಿ, ಖುಷಿಯಾಗಿರಿ, ಸಂತೋಷವಾಗಿರಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಪ್ರಾರ್ಥನೆಗಳು ಎಲ್ಲವನ್ನು ಕೂಡ ಭಗವಂತ ಕೇಳಿಸ್ಕೊಂಡಿದ್ದಾನೆ. ಸೊ ಹಾಗಾಗಿ ಪ್ರಾರ್ಥನೆಗೆ ತಕ್ಕಂತೆ ಸಾಕಷ್ಟು ಬದಲಾವಣೆಯನ್ನ ಕೂಡ ಕೊಡ್ತಾನೆ ಅನ್ನುವಂಥದ್ದು ಭಗವಂತ. ಸದ್ಯಕ್ಕೆ ನೀರಿನಿಂದ ಒಂದಷ್ಟು ಸಮಸ್ಯೆಗಳಿದೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ನೀರಿನ ಚಿಕ್ಕ ಚಿಕ್ಕ ಕೆರೆಗಳನ್ನೆಲ್ಲ ಪುನರಾಭಿವೃದ್ಧಿಗೊಳಿಸ್ಕೊಳ್ಳಿ. ಹಳ್ಳ ಕೊಳ್ಳಗಳಲ್ಲಿ ನೀರು ತುಂಬಿ ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರು ಕೊಡಿ ಅಂತ ಇದೆ. ಸೊ ಯಾರೋ ಈ ಕಾರ್ಡಲ್ಲಿ ಇದೆಲ್ಲ ಬರ್ದ್ಬಿಟ್ಟಿದ್ಯಾ ಅಂತ ಕೇಳ್ತಿದ್ದಾರೆ. ಖಂಡಿತ ಬರ್ದಿದೆ. ಈ ಕಾರ್ಡ್ ತರ್ಸ್ಕೊಂಡು ಹಿಂದೆಗಡೆ ಬರ್ದಿರುತ್ತೆ, ಅದ್ರಲ್ಲಿ ಓದಿ ನಿಮ್ಗೆ ಮೇ ಬಿ ಅರ್ಥ ಆಗ್ಬೋದು ಅವಾಗ. ಸೊ ಸಮಥಿಂಗ್ ಏನೋ ಡಿಸ್ಕಷನ್ ನಡೀತಾ ಇದೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನ ಹೇಗೆ ಮಾಡೋದು ಅನ್ನುವಂಥದ್ರ ಬಗ್ಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಿಷ್ಟು ವಿಚಾರಗಳಲ್ಲಿ ಸೆನ್ಸ್ ಅನ್ನ ಉಪಯೋಗಿಸ್ಕೊಳ್ಬೇಕು ಸುಖವಾಗಿ ಇರೋದ್ರ ಜೊತೆಗೆ. ನಿಮ್ಮ ಜೀವನದಲ್ಲಿ ಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನ ಕೂಡ ಖರೀದಿ ಮಾಡುವಂತ ಸಾಧ್ಯತೆಗಳಿದೆ. ಸದ್ಯಕ್ಕೆ ನಿಮ್ಗೆ ಸಾಕಷ್ಟು ಪ್ರಾಮಿಸ್ ಕೂಡ ಇದೆ. ನೀವು ಬೇರೆಯವರಿಗೆ ಮಾಡಿರುವಂತ ಪ್ರಾಮಿಸ್ ಜೊತೆಗೆ ನಿಮ್ಗೆ ಕೂಡ ಸ್ಪಿರಿಚುವಲ್ ಪ್ರಾಮಿಸ್ ಇಲ್ಲಿ ಇದೆ ಡಿವೈನ್ ಕಡೆಯಿಂದ. ಸೊ ನಿಮಗ್ ಬೇಕಾಗಿರೋದೆಲ್ಲವನ್ನು ಕೂಡ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನಿಮ್ಮ ಅಗತ್ಯಗಳಿಗಾಗಿ ಹೋರಾಟ, ಹಾರಾಟ, ಚೀರಾಟ ಮಾಡುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಸೊ ಯಾರ್ಯಾರಿಗೆ ಏನೇನ್ ಬೇಕೋ ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಶತ್ರುಗಳು ನಿಮ್ಮ ಮೇಲೆ ಹೆಚ್ಚಿನ ದಾಳಿ ಮಾಡ್ಲಿಕ್ಕೆ ತಯಾರಿದ್ದಾರೆ ಅನ್ನುವಂಥದ್ದು ಇದೆ. ಶತ್ರು ರಾಷ್ಟ್ರಗಳು ಕೂಡ ಭಾರತದ ಮೇಲೆ ತಯಾರಾಗಿ ಇದ್ದಾರೆ. ಯಾವ ಕ್ಷಣಕ್ಕೆ ಬೇಕಾದ್ರೂ ಅವರು ತಮ್ಮ ಒಂದು ದಾಳಿನ ಮಾಡಬಹುದು ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಸೈನಿಕರು, ಸೈನ್ಯದವರು ಇರಬೇಕು ಅನ್ನುವಂಥದ್ದು. ನೀನ್ ಹೇಳಿದ್ರೆ ಇದ್ ಬಿಡ್ಬೇಕಂತ ಯಾರೋ ಕೌಂಟ್ರ್ ಕೊಡ್ತಾ ಇದ್ದಾರೆ. ಸೊ ಕೌಂಟ್ರ್ ಕೊಡೋರಿಗೆ ಈ ವಿಡಿಯೋ ಅಲ್ಲ. ಸೊ ನಾನು ಹೇಳಿದ್ಮೇಲೆ ಇರ್ಲೇಬೇಕು. ಎಸ್ಪೆಷಲಿ ನೀವು ಹುಷಾರಾಗಿರಿ, ಯಾರು ಕೌಂಟ್ರ್ ಕೊಡ್ತಾ ಇದ್ದೀರಾ. ನಂಗನ್ಸೋ ಪ್ರಕಾರ ನಿಮ್ ಮೇಲೇನೆ ಈ ಅಟ್ಯಾಕ್ ಆಗಬಹುದು. ಸೊ ಯಾಕೋ ಒಂದ್ ಕಡೆ ನಿಮ್ಮ ಅಹಂಭಾವಕ್ಕೆನೆ ಈ ರೀಡಿಂಗ್ ಬಂದಿರಬಹುದು. ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಸೊ ಶತ್ರುಗಳು ಒಂದಷ್ಟು ಪ್ರಯತ್ನನ ಪಡ್ತಿದ್ದಾರೆ ನಿಮ್ಗೆ ತೊಂದರೆ ಮಾಡೋದಕ್ಕೆ. ಸೊ ಸ್ಟೇ ಸ್ಟ್ರಾಂಗ್, ಅಲರ್ಟ್ ಆಗಿ ಇರಿ, ಖುಷಿಯಾಗಿ ಇರಿ. ಜೊತೆಗೆ ನಿಮ್ಗೆ ಏನ್ ಬೇಕೋ ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಆದಷ್ಟು ಬೇಗ ನಿಮ್ಮನ್ನ ಕಾಪಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮನ್ನ ರಕ್ಷಿಸ್ಕೊಳ್ಳೋದಕ್ಕೆ ಆ ಕೃಷ್ಣ ಪರಮಾತ್ಮ ಯಾರೋ ಒಬ್ಬರನ್ನ ಕರ್ಕೊಂಬರ್ತಾರೆ. ಸೊ ಮಧ್ಯಮ ಪಾಂಡವ ಬಂದ್ರು ಬರಬಹುದು. ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಸಮಥಿಂಗ್ ನಿಮ್ಗಿಂತ ಒಂಚೂರು ಎಂಗೇಜ್ ಇರೋವಂಥವ್ರು ಕೆಲವ್ರಿಗೆ ನಿಮ್ಗಿಂತ ಒಂಚೂರು ಓಲ್ಡ್ ಏಜ್ ಇರೋವಂಥವ್ರು, ಏಜ್ ಅಲ್ಲಿ ಡಿಫ್ರೆನ್ಸ್ ಇರೋವಂಥವ್ರು ನಿಮ್ಮ ಜೀವನಕ್ಕೆ ಬರ್ತಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದು ಸಾವಿನ ಸುದ್ದಿನ ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಒಂದು ಡೆತ್ ಎನರ್ಜಿ ಇದೆ ಇಲ್ಲಿ. ಸೊ ಒಂದಷ್ಟು ಡೆತ್ ನ್ಯೂಸ್ ನ ಕೇಳ್ತೀರಾ ಅನ್ನುವಂಥದ್ದು ಇದೆ. ಸತ್ಯ ಎಲ್ಲ ಕಡೆ ಇದೆ. ಸತ್ಯ ನಿಮ್ಮನ್ನ ನೋಡ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ರಕ್ಷಾ ದೇವತೆ ಅಥವಾ ನಿಮ್ಮ ರಕ್ಷಾ ದೇವಿ ಅಥವಾ ದೇವತೆ ಅಥವಾ ದೇವರು ಏನಿದ್ದಾರೆ ಅವರು ಬೇರೆ ಕೆಲ್ಸದ ಮೇಲೆ ಹೋಗಿದ್ದಾಗ ಶತ್ರುಗಳು ನಿಮ್ಮ ಮೇಲೆ ಒಂದಷ್ಟು ಅಟ್ಯಾಕ್ ಮಾಡುವಂತ ಸಾಧ್ಯತೆಯನ್ನ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ನಾನು ಒಂದು ಆಮ್, ರಾಮಾಯಣದ ಒಂದು ಘಟ್ಟನ ಓದ್ತಾ ಇದ್ದೆ. ಸೊ ಅದರಲ್ಲಿ ರಾವಣ ಮತ್ತೆ ಕುಂಭಕರ್ಣರ ಆ, ಯುದ್ಧ. ಸೊ ಅದು ಇಲ್ಲಿ ಕಣ್ಣಿಗೆ ಕಟ್ತಾ ಇದೆ. ಸೊ ಯಾರ್ಯಾರು ಓದಿಲ್ವೋ ಓದಿ, ಚೆನ್ನಾಗಿದೆ. ಯುದ್ಧ ಯುದ್ಧ ಪರ್ವದ್ದು ಸುಂದರಕಾಂಡ ಪಾರ್ಟ್ ಚೆನ್ನಾಗಿದೆ. ಸೊ ಒಂದಷ್ಟು ಟ್ರೂ ಲೀಡರ್ ಕ್ವಾಲಿಟಿ ಬರುವಂತ ಸಾಧ್ಯತೆ ಇದೆ. ಸೊ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಲೇಡಿ ಪ್ರೆಸಿಡೆಂಟು, ಚೀಫ್ ಮಿನಿಸ್ಟ್ರು ಆಗಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ಸಮಥಿಂಗ್ ಏನೋ ಶಿವಶರಣೆ ಇರಬಹುದು ಅಥವಾ ಸಮಥಿಂಗ್ ಶಿವನ ಅನುಯಾಯಿ ಆಗಿರೋ ಅಂಥವ್ರು ಅಥವಾ ಬಸವಣ್ಣನ ಫಾಲೋ ಮಾಡುವಂಥವ್ರು, ಸಮಥಿಂಗ್ ಏನೋ ಸ್ಪೆಷಾಲಿಟಿ ಇಟ್ಟಿರುವಂಥ ಫೀಮೇಲ್ ವರ್ಷನ್ ಕರ್ನಾಟಕದಲ್ಲಿ
ಅಧಿಕಾರಿಯಾಗಿ ಬರ್ಬೋದು. ಮೋಸ್ಟ್ ಆಫ್ ದಿ ಚಾನ್ಸ್ CM ಆಗ್ಬಹುದು ಅನ್ನುವಂಥದ್ದು ಇದೆ. ಸೊ ಯಾವಾಗ ಆಗ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಬಂದಾಗ ಒಂದಿಷ್ಟು ಆ, ಕೆರೆಗಳ ಪುನರುತ್ಥಾನ, ನದಿ, ಹಳ್ಳ, ಕೊಳ್ಳಗಳು ಮತ್ತೆ ಪ್ರಾಣಿ ಪಕ್ಷಿಗಳ, ಗಿಡ ಮರಗಳ ಒಂದಷ್ಟು ಸರಿಪಡಿಸೋದ್ರ ಕಡೆ ಅವರು ಗಮನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಗಮನ ಭಕ್ತಿ ರಸದ ಮೇಲೆ ಇದೆಯೋ ಅಥವಾ ಯುಕ್ತಿ ರಸದ ಮೇಲೆ ಇದೆಯೋ ಅಥವಾ ಸಂಸಾರಿಕ ಜೀವನದ ಬಗ್ಗೆ ಇದೆಯೋ ಅದನ್ನ ಒಂದು ಕ್ಲಾರಿಟಿನ ತಗೊಳ್ಳಿ ಅನ್ನುವಂಥದ್ದು ಇದೆ. ವಿಶೇಷವಾಗಿ ಯಾರನ್ನು ಭೇಟಿ ಮಾಡಿ ಕೇಳಬೇಕು ಅನ್ಕೊಂಡಿದ್ದು, ಕೊಡ್ಬೇಕು ಅನ್ಕೊಂಡಿದ್ದು ಎಲ್ಲವನ್ನು ಕೂಡ ಮೈಮರೆತು ಶಿವನಲ್ಲಿ ಲೀನ ಆಗುವಂಥ ಪ್ರಯತ್ನ ಆಗ್ಬಿಡಬಹುದು ಅನ್ನುವಂಥದ್ದು ಇದೆ. ಬಟ್ ಶಿವನಿಂದ ನಿಮ್ಗೆ ವಿಶೇಷವಾದಂಥ ಆಶೀರ್ವಾದ ಒಂದು ಸಿಗೋದ್ರಲ್ಲಿ ಇದೆ. ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಗುರುಗಳು ನಿಮ್ಗೊಂದು ಏನೋ ಉಪದೇಶನ ಕೊಡ್ತಾರೆ, ಅದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಬರೀ ಕೈಯಲ್ಲಿ ಯಾಕೆ ಹೋದ್ರಿ ಭಗವಂತನ ನೋಡೋದಕ್ಕೆ, ಬರೀ ಕೈಯಲ್ಲಿ ಹೋಗ್ಬಾರ್ದಾಗಿತ್ತು. ಸೊ ಏನಾದ್ರೂ ತಗೊಂಡು ಹೋಗಿ ಅನ್ನುವಂಥದ್ದು ಇದೆ. ಜೊತೆಗೆ ವಿಶೇಷವಾದಂತ ಭಗವಂತನ ಹತ್ರ ಇರುವಂತ ಮಾಲೆನ ಕೇಳಿದೀರಾ. ಆದ್ರೆ ಭಗವಂತ ಅದನ್ನ ಬಿಟ್ಟು ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಇದೆಯೋ, ನಿಮ್ಗೇನ್ ಅಗತ್ಯ ಇದೆಯೋ, ಭಗವಂತನಿಗೆ ನಿಮ್ಗೇನ್ ಕೊಡ್ಬೇಕು ಅಂತ ಅನ್ನಿಸ್ತಿದ್ಯೋ ಅದನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಖಂಡಿತವಾಗ್ಲೂ ಒಂದೊಳ್ಳೆ ಜ್ಞಾನೋದಯ, ಒಂದೊಳ್ಳೆ ಆಶೀರ್ವಾದ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಹಾಲಕ್ಷ್ಮಿಯ ಆಶೀರ್ವಾದ ಬರೋದ್ರಲ್ಲಿ ಇದೆ. ಸೊ ಮಂತ್ರ ಜಪಾನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಿದ್ದಾಳೆ ಅನ್ನುವಂಥದ್ದು ಇದೆ. ಸ್ಯಾಕ್ರೆಡ್ ಓಮ್ ಅಂತ ಇದೆ. ಸೊ ಓಮ್ ಮೆಡಿಟೇಷನ್ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಭಗವಂತನಿಗೆ ತಾವರೆ ಹೂವದ ಹಾರನ್ನ ಸಮರ್ಪಣೆ ಮಾಡಿ, ಜೊತೆಗೆ ಕಮಲದ ಬೀಜದ ಹಾರ ಏನ್ ಬರುತ್ತೆ ಅದರಿಂದ ನೀವು ಮಂತ್ರ ಜಪಾನ ಮಾಡಿ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಫೈನಾನ್ಷಿಯಲಿ ಚೆನ್ನಾಗಿದೆ, ಒಂದೊಳ್ಳೆ ಹುಡುಗಿ ಕೂಡ ನಿಮ್ಗೆ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಸೊ ಶಿವ, ಲಕ್ಷ್ಮಿ, ಗಣೇಶ 3 ಜನ ನಿಮ್ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನ ತಂದ್ಕೊಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನ ನೀವು ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರನ ರಕ್ಷೆ ಕೊಡೋದಕ್ಕೆ ಗಣೇಶನಲ್ಲಿ ಪ್ರಾರ್ಥನೆನ ಇಡಿ ಅನ್ನುವಂಥದ್ದು ಇದೆ. ಸೊ ಮೊದಲಿಗೆ ಗಣೇಶನ ಮಂತ್ರ ಜಪದಿಂದ ಶುರು ಮಾಡಿ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಶಿವನಿಂದ ಸಿಕ್ಕದಂಥ ಮಂತ್ರನ ತಗೊಂಡೋಗಿ, ಅಂದ್ರೆ ಆಶೀರ್ವಾದದ ಮಾಲೆ, ಜಪಮಾಲೆ ತಗೊಂಡೋಗಿ ಗಣೇಶನಿಗೆ ಹಾಕಿದ್ದಾರೆ. ಸೊ ಗಣೇಶನಿಂದ ಜಪ ಶುರು ಮಾಡಿ, ಏನಾಗಲ್ಲ, ಅನುಮಾನ ಪಡಬೇಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಬಂಧಿತ ಆತ್ಮಗಳು ಅಥವಾ ಒಂದಷ್ಟು ಅಸ್ಥಿ ವಿಸರ್ಜನಾ ಕಾರ್ಯಕ್ರಮ ಮಾಡ್ದಿರಾ ಯಾರು ಇಟ್ಟಿದ್ದೀರಾ ಅದನ್ನೆಲ್ಲ ವಿಸರ್ಜಿಸಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಸಮಥಿಂಗ್ ಏನೋ ರೇಷ್ಮೆ ಗೂಡನ್ನ ಗಣೇಶಂಗೆ ತಗೊಂಡೋಗಿ ಇಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಒಳ್ಳೇದಾಯ್ತು, ಗಣೇಶ ಸ್ವೀಕಾರ ಮಾಡಿದಾನೆ. ಸೊ ಅದರಿಂದ ಒಳ್ಳೇದಾಗತ್ತೆ, ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಏನು ಚಿಂತೆ ಮಾಡುವಂಥದ್ದು ಬೇಡ, ಅನುಮಾನ ಬೇಡ ಗಣೇಶನ ಬಗ್ಗೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸ್ನೇಹಿತರಾಗಿ ಇರ್ಬೇಕಾ ಅಥವಾ ಶತ್ರುಗಳಾಗಿ ಇರ್ಬೇಕಾ, ಸ್ನೇಹನ ದ್ವೇಷನ ಅನ್ನೋದಾದ್ರೆ, ಸೊ ದ್ವೇಷದಿಂದ ಯಾವುದೇ ಪ್ರಯೋಜನ ಇಲ್ಲ. ಎಷ್ಟು ನೀವು ಜಗಳ ಆಡಿದ್ರು ಸಮಬಲರಿದ್ದೀರಾ. ಸೊ ಆದಷ್ಟು ಬೇಗ ಇದಕ್ಕೊಂದು ಫುಲ್ ಸ್ಟಾಪ್ ಇಟ್ಬಿಟ್ಟು ಸ್ನೇಹಕ್ಕೆ ಬನ್ನಿ ಅನ್ನುವಂಥದ್ದು. ಇಬ್ರು ಫ್ರೆಂಡ್ಸ್ ಕಿತ್ತಾಡಿದ್ರೆ ಚೆನ್ನಾಗಿರಲ್ಲ, ಬೇಕಾದ್ರೆ ಎನಿಮೀಸ್ ಮತ್ತೆ ಫ್ರೆಂಡ್ಸ್ ಆದ್ರೆ ಚೆನ್ನಾಗಿರತ್ತೆ. ಆದ್ರೆ ನೀವಿಬ್ರು ಫ್ರೆಂಡ್ಸ್ ಆಗೋದಕ್ಕೆ ಸುತ್ತಮುತ್ತ ನಿಮ್ಮ ಮಧ್ಯದಲ್ಲಿ ಕುತ್ಕೊಂಡು ಜಗಳ ನೋಡ್ತಿರೋರು ನಿಮ್ಮನ್ನ ಬಿಟ್ಕೊಡೋದಿಲ್ಲ. ಸೊ ಹಾಗಾಗಿ ಹಾವು ಸಾಯಲ್ಲ, ಕೋಲು ಮುರಿಯಲ್ಲ ಅನ್ನುವಂಥ ಪರಿಸ್ಥಿತಿಯಿಂದ ಹೊರಗೆ ಬನ್ನಿ. ಸೊ ಕಾದು ಕಾದು ಸಾಕಾಗಿದೆ. ಸೊ ಇನ್ನ ಇದಕ್ಕೊಂದು ಫುಲ್ ಸ್ಟಾಪ್ ಬಿಟ್ಟು, ಇಲ್ಲ ನಿಮ್ ದಾರಿ ನೀವು ನೋಡ್ಕೊಂಡು ಅವ್ರ ದಾರಿ ಅವರಿಗೆ ಬಿಟ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ನೇಹನೂ ಸಿಗಲ್ಲ ಇವರಿಂದ, ಪ್ರೀತಿನೂ ಸಿಗೋದಿಲ್ಲ, ದ್ವೇಷನೂ ಸಿಗೋದಿಲ್ಲ. ಸೊ ಹಾಗಾಗಿ ಈ ಸಿಚುವೇಶನ್ ಇಂದ ಹೊರಗೆ ಬಂದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಮೇಂಟೈನ್ ಬ್ಯಾಲೆನ್ಸ್ ಅಂತ ಇದೆ. ಸೊ ಕುಂಡಲಿನಿ ಶಕ್ತಿನ ಜಾಗೃತಗೊಳಿಸಿ ಮತ್ತೊಮ್ಮೆ ಅನ್ನುವಂಥದ್ದು ಇದೆ. ಜೊತೆಗೆ ಕುಂಡಲಿನಿ ಶಕ್ತಿಯ ಆಧ್ಯಾತ್ಮಿಕ ಮಾರ್ಗದಲ್ಲಿ ಯಾರೋ ಹೆಚ್ಚಿನ ಯಶಸ್ಸು ಪಡಿತೀರಾ ಅನ್ನುವಂಥದ್ದು ಕೂಡ ಇದೆ. ಧ್ಯಾನ ಮಾಡ್ಬೇಕಾದ್ರೆ ವಿಶೇಷವಾದಂತಹ ಆಸನನ ಹಾಕೊಂಡು
ಧ್ಯಾನನ ಮಾಡಿ ಎನ್ನುವಂಥದ್ದು ಕೂಡ ಇದೆ. ಅರ್ಧನಾರೀಶ್ವರ ತತ್ವ ಕೂಡ ಇದೆ. ಸೊ ಒಂದಷ್ಟು ಶಿವಪಾರ್ವತಿಯರ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಬಿಸಿ ನೀರಿನ ಬುಗ್ಗೆಗಳು ಆವಿಯಾಗ್ತಾ ಹೋಗ್ತವೆ ಅನ್ನುವಂಥದ್ದು ಕೂಡ ಇದೆ. ಬಹಳ ದೊಡ್ಡ ಮಳೆ ಬರೋದ್ರಲ್ಲಿ ಇದೆ. ಸುಂಟರ ಗಾಳಿ, ಸುನಾಮಿ ತರ ಮಳೆ ಉತ್ತರ ಭಾರತದಲ್ಲಿ ಮತ್ತೊಮ್ಮೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಕೇದಾರ್ನಾಥ್ ಅಲ್ಲಿ ಆ ಥರದ್ದೇನೋ ಬದ್ರಿನಾಥ್, ಕೇದಾರ್ನಾಥ್ ಆ ಸೈಡಲ್ಲಿ ಆಗುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಉತ್ತರ ಭಾರತದಲ್ಲಿ ಒಂದು ಜೋರು ಮಳೆಗೆ ಎಲ್ಲ ಕೊಚ್ಕೊಂಡು ಬಂದ್ಮೇಲೆ ಆ ಒಂದು ವಿಗ್ರಹ ಬಂಡೆ ಮೇಲೆ ತಂತಾನೆ ಮೂಡಿರೋದು ಜನರಿಗೆ ಸಿಗುತ್ತೆ ನೋಡ್ಲಿಕ್ಕೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಮೇಲೆ ಇದೆ ಲೋಕ. ಕೈಲಾಸ ಪರ್ವತ ಇದೆಯಾ ಅಂತ ಯಾರ್ದೋ ಪ್ರಶ್ನೆ ಇರಬಹುದು. ಖಂಡಿತವಾಗ್ಲೂ ಇದೆ, ಅಲ್ಲಿ ಶಿವಪಾರ್ವತಿ ಇದ್ದಾರೆ. ಅಲ್ಲಿವರೆಗೂ ಯಾರು ಹೋಗ್ಲಿಕ್ಕೆ ಆಗಿಲ್ಲ. ಪ್ರಯತ್ನ ಪಟ್ರೆ ಹೋಗ್ಬಹುದು, ಬಟ್ ಇಟ್ ವಿಲ್ ವೆರಿ ಡಿಫಿಕಲ್ಟ್. ದೇವರಿಗೆ ಹರಕೆ ಮುಡುಪನ್ನ ಕಟ್ಟಿದ್ದೀರಾ, ಅದನ್ನ ತಗೊಂಡು ಹೋಗಿ ಕೊಟ್ಟಿಲ್ಲ, ಕೊಟ್ಬಿಟ್ಟು ಬನ್ನಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಶತ್ರುಗಳಿಗೆ ಉಳ್ಗಾಲ ಇರೋದಿಲ್ಲ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಮೂರ್ಖರು ತಾವೇ ತೋಡಿರುವಂತ ಹಳ್ಳದಲ್ಲಿ ತಾವೇ ಬೀಳ್ತಾರೆ, ಯಾಕೆ ಶ್ರಮ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಅಪ್ರೋಚಿಂಗ್ ಗುರು ಅಂತ ಇದೆ. ಸೊ ಒಬ್ಬ ಗುರುವಿನ ಸರಿಯಾದ ನಿರ್ಧಾರದಿಂದ ಎಲ್ಲವೂ ಕೂಡ ಶಾಂತಗೊಳಿಸುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಸ್ವಲ್ಪ ಗುರುವಿನ ಅನುಗ್ರಹನ ಪಡ್ಕೊಂಡು ಒಂದು ಗುರುವಿನ ಗೈಡೆನ್ಸ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಕೃಷ್ಣಂ ವಂದೇ ಜಗದ್ಗುರುಂ ಭಗವದ್ಗೀತೆಯನ್ನು ಕೂಡ ಯಾರೋ ಪಠನೆ ಮಾಡಬಹುದು. ಜೊತೆಗೆ ಖಂಡಿತವಾಗ್ಲೂ ಸಂಧಾನದಿಂದ ಯುದ್ಧ ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳು ಇದೆ. ಸಮಯ ಬರಬೇಕು ಸಂಧಾನ ಆಗೋದಕ್ಕೆ. ಯಾರು ಮಾಡ್ತಾರೆ, ಹೇಗ್ ಮಾಡ್ತಾರೆ ಅನ್ನೋದು ಇನ್ನ ಇದೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಹಣಕಾಸಿನ ಅಭಿವೃದ್ಧಿ ಆಗುವಂತ ಸಾಧ್ಯತೆ ಇದೆ. ಶ್ರಾವಣದಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಷ್ಟಲಕ್ಷ್ಮಿಯರ ಆಶೀರ್ವಾದ ಸಿಗುತ್ತೆ ಇನ್ಮೇಲೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಜಲಾಂತರ್ಗಾಮಿ ಬಿಸ್ನೆಸ್ ಅಥವಾ ಸಮುದ್ರದ ಅಥವಾ ನೀರಿನ ಬಿಸ್ನೆಸ್ಗಳಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಅಷ್ಟಸಿದ್ಧಿ ಪೀಠಗಳು ಅಂತ ಏನೋ ಶುರು ಮಾಡ್ತೀರಾ, ಅದರಲ್ಲಿ ಅಷ್ಟಲಕ್ಷ್ಮಿಯರ ಸಾಧನೆಗೆ ಅಥವಾ ಸಮಥಿಂಗ್ ಏನು ಅಷ್ಟಲಕ್ಷ್ಮಿಗೆ ಸಂಬಂಧಪಟ್ಟಂಗೆ ದೇವಸ್ಥಾನ ಕಟ್ಟುವಂಥದ್ದು ಕೂಡ ಇದೆ. ಅದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳಾಗತ್ತೆ. ಖಂಡಿತವಾಗ್ಲೂ ನೀವು ಸಂತಾನ ಲಕ್ಷ್ಮಿಗೆ ವಿಶೇಷವಾದಂತಹ ಆಶೀರ್ವಾದನ ಮಾಡ್ತೀರಾ. ಮುಂದಿನ ದಿನಗಳಲ್ಲಿ ಯಾರಿಗಾದ್ರೂ ಸಂತಾನ ಇಲ್ಲ ಅಂದ್ರೆ ನಿಮ್ಮ ಹತ್ರ ಬಂದು ಆಶೀರ್ವಾದ ತಗೊಂಡ್ರೆ ಖಂಡಿತವಾಗ್ಲೂ ಅವರಿಗೆ ಮಗು ಆಗತ್ತೆ. ಅಥವಾ ನೀವು ಮುಂದೆ ಕಟ್ತಿರುವಂತ ದೇವಸ್ಥಾನ ಏನಿದೆ ಅಲ್ಲಿಗೆ ಬಂದ್ರೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ದೊಡ್ಡ ದೊಡ್ಡ ಕನಸುಗಳು, ಪುಟ್ಟ ಪುಟ್ಟ ಕೈಗಳು, ಪುಟ್ಟ ಪುಟ್ಟ ಕಣ್ಣುಗಳು ಆಸೆಯಿಂದ ನೋಡ್ತಾ ಇದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ನಿಮ್ಗೆ ಭಗವತಿ ಎಲ್ಲಾ ರೀತಿಯಲ್ಲೂ ಫೈನಾನ್ಷಿಯಲಿ ಸಕ್ಸಸ್ ಕೊಡ್ತಾಳೆ. ಯಾಕೆಂದ್ರೆ ಒಂದ್ ಕಡೆ ನಿಮ್ಮ ಪಾರ್ಟ್ನರ್, ಇನ್ನೊಂದ್ ಕಡೆ ನಿಮ್ಮ ಶತ್ರುಗಳು ನಿಮ್ಮ ಜೀವನನ ಸಾಕಷ್ಟು ವಿಧದಲ್ಲಿ ಜರ್ಜರಿತ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಮೀರಿ ಒಂದು ಗುರುವಿನ ಸ್ಥಾನದಲ್ಲಿ ತಾಯಿ ನಿಂತು ಯಾವ ರೀತಿಲಿ ಕರ್ಕೊಂಡು ಹೋಗ್ತಾಳೆ ನೋಡೋಣ. ಯಶಸ್ಸು ಅನ್ನೋದು ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಬರುತ್ತೆ. ಹೆಣ್ಣಿನ ವಿಚಾರದಲ್ಲಿ ಅವಮಾನ ಮಾಡಿದವರು ಅಥವಾ ರಿಲಿಜಿಯನ್ ಫ್ಯಾಕ್ಟರ್ಸ್, ಸೊ ಧರ್ಮದ ಹೆಸರಲ್ಲಿ ಅಥವಾ ಮರ್ಯಾದೆಯ ಹೆಸರಲ್ಲಿ ಅಥವಾ ದರ್ಪದ, ಅಧಿಕಾರದ, ದಾಹದ ಹೆಸರಲ್ಲಿ ಯಾರ್ಯಾರು ತೊಂದರೆನ ಮಾಡ್ತಿದ್ದಾರೆ, ಸಮಸ್ಯೆನ ಮಾಡ್ತಿದ್ದಾರೆ, ಅವರು ಸರ್ವನಾಶ ಆಗ್ತಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಪಾಲಿನ ಸತ್ಯ ಜಗತ್ತಿನ ಮುಂದೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ನಿಮ್ಗೆ ಅವಮಾನ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಬಟ್ ಭಗವಂತ ಶ್ರೀಕೃಷ್ಣ ಪರಮಾತ್ಮ ನಿಮ್ಮನ್ನ ರಕ್ಷಿಸೋದಕ್ಕೂ ಕೂಡ ಹಾಗೆ ಕಾಯ್ತಾ ಇದ್ದಾರೆ. ಬಹಳಷ್ಟು ಸತಿ ರಕ್ಷಿಸಿದ್ದಾರೆ. ಈ ಸತಿ ರಕ್ಷಿಸೋದ್ರ ಜೊತೆಗೆ ನಿಮ್ಮ ಶತ್ರುಗಳಿಗೂ ಕೂಡ ಒಂದು ಪಾಠನ ಅವರು ಕಲ್ಸೆ ಹೋಗ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರು ಅವ್ರ ಹಾಗೆ ಮಾಡ್ಬಿಟ್ಟು ಪಕ್ಕದಲ್ಲಿ ಮರೆಯಲ್ಲಿ ನಿಂತ್ಕೊಂಡು ಆಟ ನೋಡ್ತಿದ್ದಾರೆ ಅಂಥವರಿಗೂ ಕೂಡ ಈ ಸತಿ ಗ್ಯಾರಂಟಿ ಶಿಕ್ಷೆ ಕೊಡ್ತಾರೆ ಕೃಷ್ಣ ಮತ್ತೆ ಶನಿ ಮಹಾತ್ಮ ಇಬ್ಬರು ಕೂಡ ಪನಿಷ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸೈನ್ಯಕ್ಕೆ ಒಂದಷ್ಟು ಅಗ್ನಿ ಅವಘಡಗಳು ಆಗುವಂತ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಮದ್ವೆ ವಿಚಾರಕ್ಕೆ ಹೆಚ್ಚಿನ ಅನುಕೂಲ ಆಗುವಂಥದ್ದು, ಎಂಗೇಜ್ಮೆಂಟ್ ಆಗುವಂಥದ್ದು, ಮ್ಯಾರೇಜ್ ಬರುವಂಥದ್ದು ಕೂಡ ಇದೆ.
ಜೊತೆಗೆ ನಿಮ್ಮ ಪಾರ್ಟ್ನರ್ಗೆ ಎನ್ಕರೇಜ್ಮೆಂಟ್ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಒಳ್ಳೇದಾಗ್ಲಿ. ಮೊದಲನೇದು, ಎರಡನೇದು, ಮೂರನೇದು, ಏನೋ ಒಂದು ಸಾವಿನ ಸುದ್ದಿ ಕೇಳ್ತೀವಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಬುದ್ಧಿವಂತಿಕೆಯನ್ನ ಕಳ್ಕೊಂಡ್ಬಿಡ್ತಾ ಇದ್ದೀರಾ. ನಿಮ್ಮ ಆಗಿನ ಟ್ಯಾಲೆಂಟ್ ಏನಿತ್ತು ಅದೆಲ್ಲ ಕಳ್ಕೊಳ್ತಿದ್ದೀರಾ. ಯಾಕೆ ಹೀಗೆ? ಹಾಗೆ ಮಾಡಬೇಡಿ. ಸೊ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್ ಅಂತ. ಸೊ ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಳ್ಳಿ, ನಿಮ್ಮ ಬೆಸ್ಟ್ ವರ್ಷನ್ ಅನ್ನ ನಿಮ್ಮನ್ನ ನೀವೇ ನೋಡ್ಕೊಳ್ಳೋದಕ್ಕೆ. ಮೂರನ್ನು ಬೇಕಾದ್ರೆ ಆಯ್ಕೆ ಮಾಡ್ಕೊಳ್ಳಿ. ಗುಡ್ ಕ್ವಾಲಿಟೀಸ್. ರಾಯರ ಸನ್ನಿಧಾನದಲ್ಲಿ ಯಾರಿಗೋ ರಾಯರ ಆಶೀರ್ವಾದದ ಮುಖೇನ ಮದುವೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನಿಮ್ಮ ಒಳ್ಳೆತನಕ್ಕೆ ಭಗವಂತ ದೈವ ಶಕ್ತಿಗಳು ಮಾರು ಹೋಗಿವೆ. ಅಂದ್ರೆ ದೇವರಿಗೆಲ್ಲ ನೀವು ಇಷ್ಟ ಆಗಿದ್ದೀರಾ. ನಿಮ್ಮ ಒಳ್ಳೆಯತನ, ನಿಮ್ಮ ಒಳ್ಳೆಯ ಗುಣಗಳು ದೇವರಿಗೆ ಇಷ್ಟ ಆಗಿದೆ, ಎಸ್ಪೆಷಲಿ ಗುರುಗಳಿಗೆ ಇಷ್ಟ ಆಗಿದೆ. ಹಾಗಾಗಿ ಸೃಷ್ಟಿಕರ್ತ ಬ್ರಹ್ಮನ್ ತಲೆ ತಿಂದ್ಬಿಟ್ಟು ಹೇಗೋ ಒಂದ್ ರೀತಿಲಿ ನಿಮ್ ಮದ್ವೆ ಮಾಡಿಸ್ತಾರೆ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ರೀಬರ್ತ್ ಇದೆ. ಆಗ್ಲೇ ಹೇಳ್ದಂಗೆ ನಿಮ್ಮನ್ನ ನೀವು ಮತ್ತೆ ಪಡ್ಕೊಳ್ಳುವಂಥ ವಿಚಾರ, ಮತ್ತೆ ನಿಮ್ಮನ್ನ ನೀವು ಕಂಡುಕೊಳ್ಳುವಂಥ ವಿಚಾರ, ನಿಮ್ಮನ್ನ ನೀವು ಹೊಸದಾಗಿ ಪ್ರಿಪೇರ್ ಮಾಡ್ಕೊಳ್ಳುವಂಥ ವಿಚಾರ. ಸೊ ಸಮಥಿಂಗ್ ಸಾವನ್ನ ಗೆದ್ದು ಬಂದಂಥ ಆ ಒಂದು ಚಿರಂಜೀವಿ ಭವ ಅನ್ನುವಂಥ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಜೊತೆಗೆ ಹೆಚ್ಚು ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಿಗೆ ಬರುವಂಥದ್ದು ಇದೆ. ಸ್ಥಳ ಬದಲಾವಣೆ ಇದೆ. ಸೊ ನೀವು ಇಷ್ಟು ದಿನ ಇದ್ದಂಥ ಜಾಗದಲ್ಲಿ ಇರ್ದಿರ ಬೇರೆ ಕಡೆ ಹೋಗುವಂಥ ಸಾಧ್ಯತೆಗಳು ಇದೆ. ಸೊ ಪ್ರಮೋಷನ್ ಸಿಕ್ಕಿ ಹೋಗ್ಬೋದು, ಜವಾಬ್ದಾರಿ ಜಾಸ್ತಿ ಆಗಿ ಹೋಗ್ಬೋದು, ಅಥವಾ ಕರ್ತವ್ಯ ನಿಮಿತ್ತವಾಗಿ ಹೋಗಬಹುದು. ಸೊ ಇಷ್ಟು ದಿನ ಇದ್ದಂಗೆ ನೀವು ಇನ್ ಮುಂದೆ ಇರೋದಿಲ್ಲ. ವೆರಿ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಬದಲಾಗ್ತೀರಾ. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರನ್ನೆಲ್ಲ ಬಿಟ್ಟು ನೀವು ದೂರ ಹೋಗ್ತೀರಾ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಹ್ಯಾಪಿ ಜರ್ನಿ. ಓಹೋ ಮೂರನೇದು, ನಂಗೆ ಈ ಎರಡು ಕಾರ್ಡು ಬಬ್ರುವಾಹನ ಪಿಕ್ಚರ್ದು ಹಾಡ್ ನೆನಪು ತರ್ತಾ ಇದೆ. ಯಾರು ಅರಿಯರು ನಿನ್ನ ಭುಜಬಲದ ಪರಾಕ್ರಮ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ ಅಂತ. ಸೊ ನಿಮ್ಮ ಶತ್ರು ಸಾಕಷ್ಟು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಡೈರೆಕ್ಟ್ ವಾರ್ ಇದೆ ಈ ಸತಿ. ಸೊ ಕೊನೆ ಅಸ್ತ್ರ ಒಂದೇ ಉಳ್ದಿದೆ. ಸೊ ನೋಡೋಣ. ನಂಗನ್ಸೋ ಪ್ರಕಾರ ದುಬೈ ಮೇಲೆ ಜಾಸ್ತಿ ಅಟ್ಯಾಕ್ ಆಗಬಹುದು ಅಂತ, ಅಥವಾ ಮರುಭೂಮಿಗೆ ಸಂಬಂಧಪಟ್ಟಂತಹ ಸ್ಥಳಗಳು ಏನಿದೆ ಅಲ್ಲಿಗೆ ಹೆಚ್ಚಿನ ಸಮಸ್ಯೆಗಳಾಗತ್ತೆ ಬಾರ್ಡರ್ಸ್ ಅಲ್ಲಿ ಅನ್ನುವಂಥದ್ದು ಇದೆ. ಸೊ ನೈಟ್ ಅಲ್ಲಿ ಅಟ್ಯಾಕ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಬಟ್ ಗಾಡ್ ವಿಲ್ ಸೇವ್ ಯು ಅಂತ ಹೇಳಬಹುದು. ದೇವರು ಕಾಪಾಡ್ತಾರೆ ಅಂತ. ಬಟ್ ಆ ದೇವರು ಕೃಷ್ಣ ಪರಮಾತ್ಮ ಅನ್ನೋದು ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಖಂಡಿತವಾಗ್ಲೂ ಕೃಷ್ಣನ ಮೊರೆ ಹೋದ್ರೆ ಕೃಷ್ಣ ಒಂದೇ ಜಗದ್ಗುರು. ಕೃಷ್ಣ ಇವ್ರ ವಿರುದ್ಧವಾಗಿ ಏನ್ ಆಕ್ಷನ್ ತಗೊಳ್ಬೇಕು ಕೃಷ್ಣ ತಗೊಳ್ತಾರೆ ಅನ್ನುವಂಥದ್ದು. ಓಕೆ, ಸೊ ಹುಷಾರಾಗಿರಿ. ನಿಮ್ಮ ಶತ್ರುಗಳು ಡೈರೆಕ್ಟ್ ವಾರಿಗೆ, ಫೇಸ್ ಟು ಫೇಸ್ ವಾರಿಗೆ ರೆಡಿಯಾಗಿದ್ದಾರೆ ಅನ್ನುವಂಥದ್ದು ಇದೆ. ಸೊ ರೆಡಿಯಾಗಿರಿ. ಬಿ ಸ್ಮಾರ್ಟ್. ಓಕೆ, ಸಾಕಷ್ಟು ಎರಡು ಕಡೆ ಹಾನಿಗಳಾಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹೇಗಿರುತ್ತೆ ಅಂದ್ರೆ ವಾರ್ ನಡೆಯುವಂತ ಸಮಯದಲ್ಲಿ ನೆಟ್ವರ್ಕ್ ಇರೋದಿಲ್ಲ, ಜೋರ್ ಮಳೆನೂ ಆಗ್ತಾ ಇರುತ್ತೆ. ಸೊ ವಾತಾವರಣದಲ್ಲಿ ಎಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಎಲ್ಲಾ ಕಡೆಯಿಂದನೂ ಒಂದ್ ರೀತಿ ಪ್ರಾಕೃತಿಕವಾಗೂ ಕೂಡ ನಾವು ನಮ್ಮ ಅಂದ್ರೆ ಲಾಸ್ ಫೀಲ್ ಮಾಡ್ತಾ ಇರ್ತೀವಿ. ಅದು ನಮ್ಗೆ ಸಪೋರ್ಟಿವ್ ಆಗಿರೋದಿಲ್ಲ, ಮನುಷ್ಯರು ಸಪೋರ್ಟಿವ್ ಆಗಿರೋದಿಲ್ಲ, ನೆಟ್ವರ್ಕ್ ಸಪೋರ್ಟಿವ್ ಆಗಿರೋದಿಲ್ಲ.
ಯಾವ ಕಡೆಯಿಂದನೂ ಸಪೋರ್ಟ್ ಇರೋದಿಲ್ಲ ನಮ್ಗೆ. ಸೊ ಸಪೋರ್ಟಿವ್ ಪರ್ಸನ್ಸ್ ಅಂತಾನು ಇರೋದಿಲ್ಲ. ಇರೋದು ಒಂದೇ ಡಿವೈನ್ ಕೃಷ್ಣಂ ಒಂದೇ ಜಗದ್ಗುರು. ಹಾಗಾಗಿ ಆ ಒಂದು 64 ವಿದ್ಯೆಗಳ ಮಹಾ ಚಾಣಕ್ಯ ಚತುರ ಬ್ರಹ್ಮ ವಿಷ್ಣು ಕೃಷ್ಣನ್ ಹೇಳ್ಬೇಕು ಅಂದ್ರೆ ಒಂಥರ ಕಣ್ಮುಂದೆ ಹಾಗೆ ಬಂದ್ಬಿಡ್ತಾರೆ. ಸೊ ಹಾಗಾಗಿ ಕೃಷ್ಣನ ಆಶೀರ್ವಾದನ ಪಡ್ಕೊಳ್ಳಿ. ಈ ಯುದ್ಧನ ಸಮಾಪ್ತಿ ಮಾಡಿ. 2 ರೀತಿಯ ಯುದ್ಧ. ಒಂದು ಆಂತರಿಕ ಯುದ್ಧ, ಒಂದು ಹೊರಗಡೆ ಪ್ರಪಂಚಿಕವಾಗಿ ಯುದ್ಧ. ಸೊ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಅನ್ನುವಂಥದ್ದು ಇದೆ. ಗಣೇಶನ ಆಶೀರ್ವಾದನ ಪಡ್ಕೊಳ್ಳಿ, ಅವಾಗ ತಡಿಬಹುದು ಅನ್ನುವಂಥದ್ದು ಇದೆ. ಇಲ್ಲ ಅಂದ್ರೆ ತುಂಬಾ ಕೋಪಕ್ಕೆ ತುತ್ತಾಗ್ತೀರಾ. ಸುದರ್ಶನನ ಪ್ರದರ್ಶನ ಮಾಡಿದ್ರೆ ಯಾರು ಉಳಿಯೋದಿಲ್ಲ. ಪ್ರಿಪೇರ್ ಸುದರ್ಶನ ಅನ್ನುವಂಥದ್ದು ಇದೆ. ಸೊ ಸುದರ್ಶನನ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ವಾಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲು ಹನುಮಾನ್ ಕಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಅಂತ್ಯದ ಸುದ್ದಿ ಕೇಳ್ತೀವಿ ಅನ್ನುವಂಥದ್ದು ಇದೆ. ರಾಜಕೀಯ ಮುಖಂಡರ ಅಂತ್ಯ ಆಗತ್ತೆ. ಅವ್ರದ್ದು ಏನು ಹೇಳ್ತಾರೆ, ಅಂತ್ಯ ಸಂಸ್ಕಾರ ಮಾಡಿದಂಥ ವಿಡಿಯೋಗಳು ವೈರಲ್ ಆಗುತ್ತೆ ಅನ್ನುವಂಥದ್ದು ಇದೆ. ಟೇಕ್ ಕೇರ್. ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.